ಮತ್ತೊಂದು ದಿನ ಇನ್ನೊಂದು ಬಣ್ಣ. ಅದು ಯಾವ ಬಣ್ಣ? ನೀಲಿ ಬಣ್ಣ. ಓಕೆ, ಸೊ ನೀಲಿ ಬಣ್ಣ ಮಾಡೆಲ್ನ ಕರೆಯೋಣವಾ? ಎಸ್. ಓಕೆ, ಪ್ಲೀಸ್ ಕಮ್. ಸೊ ಶೀಲಾ ಅವರೇ, ನೀಲಿ ಬಣ್ಣ ಧರಿಸ್ಕೊಂಡಿರೋರು ಇವತ್ತು ಯಾರು ಗೊತ್ತಾ? ಇವರು ಡಾಕ್ಟರ್. ಗೊತ್ತಾಯ್ತು. ಡಾಕ್ಟರ್ ಆಗಿ ಮಾಡ್ಲಿಂಗ್ ಮಾಡೋದಕ್ಕೆ ಬಂದಿದ್ದಾರೆ ನೋಡಿ. ಯಾಕೆ? ಸ್ಯಾರಿದು ಅಷ್ಟೊಂದು ಕ್ರೇಜ್ ಅವ್ರಿಗೆ. ಈ ಥರ ಸ್ಯಾರಿ ಉಟ್ಕೋಬೇಕು, ಸೀರೆ ಅಂದ್ರೇ ಎಲ್ಲ ಹೆಣ್ಮಕ್ಳಿಗೆ ಎಷ್ಟಿಷ್ಟ ಅಂತ ನಿಮಗೂ ಗೊತ್ತೇ ಇದೆ. ಸೊ ಆ ಥರ ಇವ್ರು ಉಟ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ ಇವತ್ತು. ಹೇಗೆ ಕಾಣಿಸ್ತಾ ಇದ್ದಾರೆ? ಬ್ಯೂಟಿಫುಲ್. ಇಲ್ಲಿ ಎಲ್ಲರೂ ನೀವು ಹೇಳ್ದಂಗೆ ಎಲ್ಲ ಈ ಕಾಲದ ದುರ್ಗೆಯರು ಅಲ್ವಾ? ನವದುರ್ಗೆಯರು ಅಂತ ನೀವು ಆಲ್ರೆಡಿ ಹೇಳಿದ್ರಿ. ಹೌದು ಹೌದು. ಎಲ್ಲ ಒಂದಿಷ್ಟು ಜನ ಮಾಡರ್ನ್ ದುರ್ಗೆಯರು, ಒಂದಿಷ್ಟು ಜನ ಟ್ರೆಡಿಷನಲ್. ಈಗ ಇವತ್ತು ಬಂದಿರೋರು ನೀವು ನೋಡ್ತಾ ಇರೋದು ನಾರ್ಮಲ್ ನಮ್ಮ ಟ್ರೆಡಿಷನಲ್ ಸ್ಯಾರಿ. ಅಂದ್ರೆ ಟ್ರೆಡಿಷನಲ್ ಆಗಿ ನಾವು ಹೇಗೆ ಉಟ್ಕೊಳ್ತೀವಿ ನಮ್ಮ ಸೌತ್ ಇಂಡಿಯನ್ ಅಲ್ಲಿ, ಅದೇ ತರ ಸಿಂಪಲ್ ಆಗಿ ವೇರ್ ಮಾಡ್ಕೊಂಡು ಇವ್ರು ಬಂದಿದ್ದಾರೆ. ಸೊ ಯಾವ ತರನು ಎಕ್ಸ್ಟ್ರಾ ಬೇರೆ ತರ ಯಾವುದು ಮಾಡಿಲ್ಲ. ಬಟ್ ನಾರ್ಮಲ್ ಆಗಿ ನಾವು ಟ್ರೆಡಿಷನಲ್ ಆಗಿ ಹೇಗೆ ಉಟ್ಕೊಳ್ತೀವೋ ಹಾಗೆ ಉಟ್ಕೊಂಡು ಬಂದಿದ್ದಾರೆ. ಆದರೆ ಇದಕ್ಕೆ ಟಚಪ್ ಏನು ಕೊಟ್ಟಿದ್ದಾರೆ ಅಂದರೆ ಅದು ಜ್ಯುವೆಲ್ರಿ. ಮೇನ್ಲಿ ಏನಂತಂದರೆ ಈಗ ಡಾಬ್ ಹಾಕ್ಕೊಂಡಿರೋದು ಅಥವಾ ಅದಕ್ಕೆ ಮ್ಯಾಚ್ ಮಾಡಿರೋಂಥ ಈ ಜ್ಯುವೆಲ್ರೀಸು ಎಲ್ಲ ಸ್ವಲ್ಪ ಯುನೀಕ್ ಆಗಿದೆ ನೋಡಿ. ಕಾಂಟ್ರಾಸ್ಟ್ ಇದ್ರೊಳಗಡೆ ಮಾಡಿದ್ದಾರೆ, ಮೋತಿ ಕೊಟ್ಟಿದ್ದಾರೆ. ಈಗ ಗೋಲ್ಡ್ ಜ್ಯುವೆಲ್ರಿ ಅಂತ ಹೇಳ್ಬಿಟ್ಟು ಬರೀ ಪ್ಲೇನ್ ಗೋಲ್ಡಲ್ಲೇ ಹಾಕಿಲ್ಲ. ಸೊ ಇದು ಪರ್ಲ್ಸು ಮತ್ತು ಸ್ಟೋನ್ ಇರೋವಂಥ ಜ್ಯುವೆಲ್ರಿನ ಇದಕ್ಕೆ ಮ್ಯಾಚ್ ಮಾಡಿದ್ದಾರೆ. ಪ್ರಿಯಾ ಅವರೇ, ಈಗ ನೀಲಿ ಬಣ್ಣ ಅಂದ ತಕ್ಷಣನೇ ಅದರಲ್ಲಿ ಬಹಳಷ್ಟು ಕಲರ್ ಬರುತ್ತೆ. ತುಂಬಾ ಜನ ಕನ್ಫ್ಯೂಷನ್ ಆಗುತ್ತೆ. ಅದು ರಾಯಲ್ ಬ್ಲೂನಾ, ಲೈಟ್ ಬ್ಲೂನಾ, ಸ್ಕೈ ಬ್ಲೂನಾ, ಕರೆಂಟ್ ಬ್ಲೂನಾ, ಈಗ ಹೊಸ ಕಲರ್ಗಳದೆಲ್ಲ ಇಂಗ್ಲಿಷ್ ಕಲರ್ಗಳು. ಸೊ ಕನ್ಫ್ಯೂಷನ್ ಆಗ್ತಾರೆ. ಸೊ ಅಂಥವರಿಗೆ ಯಾವ ತರ ಕಲರ್ ಅಲ್ಲಿ ಬ್ಲೂಲಿ ಯಾವ ಕಲರ್ ಬೆಸ್ಟ್ ಅಂತೀರಾ? ಬ್ಲೂ ಅಲ್ಲಿ ನಾನು ಹೇಳೋದು ರಾಯಲ್ ಬ್ಲೂ ಮಾತ್ರ ಎಲ್ಲರಿಗೂ ಸೂಟ್ ಆಗುತ್ತೆ. ದಟ್ ಗೋಸ್ ವಿತ್ ಎವ್ರಿವನ್. ರಾಯಲ್ ಆಗಿ ಕಾಣಿಸುತ್ತೆ. ಸಿ ಯು ಕ್ಯಾನ್ ಮೇಕ್ ಔಟ್ ಆ ರಾಯಲ್ ಬ್ಲೂ ಬಂದಿದ ತಕ್ಷಣ ಕಲರ್ ಎಲ್ಲರಿಗೂ ಅದು ಮ್ಯಾಚ್ ಆಗುವಂಥ ಕಲರ್ ಅಂತ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಹತ್ರ ಬ್ಲೂ ಕಲರ್ ಸಾರಿ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಹೀಗೆ ಆ ಕಾಂಪ್ಲೆಕ್ಷನ್ ಈ ಕಾಂಪ್ಲೆಕ್ಷನ್ ಅಂತಲ್ಲ, ಎಲ್ಲರಿಗೂ ಸೂಟ್ ಆಗುವಂಥ ಕಲರ್ ಅಂದರೆ ಬ್ಲೂ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಉಡೋ ಸ್ಟೈಲ್ ಮೇಲೂ ಹೋಗುತ್ತೆ. ನಾವು ಯಾವ್ಯಾವ ಥರ ಡ್ರೆಸ್ಅಪ್ ಮಾಡ್ತೀವಿ. ಇವಾಗ ಈ ಥರ ಸೀರೆ ಉಟ್ಟಾಗ ನಾವು ಯಾವ ಥರ ಜ್ಯುವೆಲ್ರಿಗೆ ಬ್ಲೂ ಹಾಕೊಂಡಾಗ, ನಾವು ಕಾಂಟ್ರಾಸ್ಟ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಬ್ಲೂ ಸಾರಿಗೆ ನಾವು ಅದೇ ಕೆಲವ್ರು ಏನು ಮಾಡ್ತಾರೆ, ಬ್ಲೂಗೆ ಬ್ಲೂನೇ ಮ್ಯಾಚ್ ಮಾಡ್ಕೊಂಡು ಹಾಕ್ತಾರೆ. ಇವಾಗ ಅದು ಟ್ರೆಂಡ್ ಇಲ್ಲ. ಇವಾಗ ಸೇಮ್ ಕಲರ್ ಜ್ಯುವೆಲ್ರಿ ಹಾಕಲೇಬಾರ್ದು. ಈಗ ಬ್ಲೂಗೆ ವೈಟ್ ಈ ಥರ ಡಿಫ್ರೆಂಟ್ ಕಲರ್ ಹಾಕೋದೇ ಈಗ ಟ್ರೆಂಡಿಗೆ ಇರೋದು. ಸೊ ಟೀನೇಜ್ ಅವರು ಆಲ್ಮೋಸ್ಟ್ ಈ ಸ್ವಲ್ಪ ಯಂಗ್ ಅಂಡ್ ಎನರ್ಜೆಟಿಕ್ ಅನ್ನೋರೆಲ್ಲ ಬಹಳ ಮಾಡರ್ನ್ ಆಗು ಸ್ಟೈಲಿಂಗ್ ಮಾಡ್ತಾರೆ. ಹೌದು, ಇಂಡೋ ವೆಸ್ಟರ್ನ್ ಆಗ್ಬೋದು. ಇದು ಸಿಂಪಲ್ ವೇ. ಈ ಸಿಂಪಲ್ ವೇ ಆದ್ರೂ ಪರವಾಗಿಲ್ಲ. ಬಹಳಷ್ಟು ಜನಕ್ಕೆ ಸಾರಿ ಉಟ್ಕೊಳ್ಳೋದೇ ಒಂದು, ನೀವು ಎಷ್ಟೇ ಸರಿ ಸೀರೆ ಉಟ್ಕೊಳ್ಳಿ, ಯಾವಾಗ ಉಡ್ಬೇಕಾದ್ರೂ ಒಂದು ಸರಿ ಕನ್ಫ್ಯೂಷನ್, ಒಂದು ಸರಿ ಅರೆ ಒಂದು ಟಿಪ್ಸ್ ಫಾಲೋ ಮಾಡ್ಬೇಕಲ್ವಾ ಅಂತ. ಸಿಂಪಲ್ ಟಿಪ್ಸ್ ಏನ್ ಗೊತ್ತಾ? ಫಸ್ಟ್ ಥಿಂಗ್ ಇಸ್ ನಾವು ಈ ಪಲ್ಲುನ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಇದೇ ಮೇನು. ಈ ಪಲ್ಲುನ ನಾವು ನಿರ್ಗೆ ಇಟ್ಕೊಂಡ್ಬಿಟ್ಟು ಅದನ್ನ ನಾವು ಪಿನ್ ಮಾಡ್ಕೊಂಡು ಬಂದ್ಬಿಟ್ರೆ ನೋಡಿ, ಈ ತರ ಪಿನ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಲ್ಲಿಂದಾನೇ ನಾವು ಮಾಡೋ ಮಿಸ್ಟೇಕ್ಸ್ ಎಲ್ಲಾನು. ಇದು ಸರಿಗೆ ಬರಲಿಲ್ಲ, ನಿಮಗೆ ಪಲ್ಲು ಸರಿಗೆ ಬರಲಿಲ್ಲ ಅಂತಂದ್ರೆ ಫುಲ್ ಸೀರೆನ ನಾವು ಉಟ್ಕೊಂಡಿರೋದು ಚೆನ್ನಾಗಿಲ್ಲ ಅಂತಾನೆ ಅನ್ಸತ್ತೆ. ಸೊ ನಾವು ಒಂದು ಚೇರ್ನ ಇಟ್ಕೊಂಡು ನೀಟಾಗಿ ಅದನ್ನು ಪ್ಲೀಟ್ಸ್ ಮಾಡಿಕೊಂಡು ಅದಕ್ಕೆ ಚೇರ್ ಮೇಲೆ ಹೀಗೆ ಹಾಕ್ಕೊಂಡು ಒಂದೊಂದೇ ಪಿನ್ ಮಾಡ್ಕೊಳ್ತಾ ಬಂದರೆ ಸೊ ಅದು ಫಸ್ಟು ನಿಮಗೆ ಪ್ಲೀಟ್ಸ್ ಎಲ್ಲ ಪ್ರಾಪರಾಗಿ ಬರುತ್ತೆ. ಅದಾದಮೇಲೆ ಏನು ಮಾಡಬೇಕು, ಸುಮ್ಮನೆ ಹಾಗೇನೇ ನಾವು ಹೀಗೆ ನಿರ್ಗೆ ಇಟ್ಕೊಂಡು ಎಲ್ಲಿಗೆ ನಮ್ಗೆ ಕರೆಕ್ಟಾಗಿ ನಿರ್ಗೆ ಬರುತ್ತೆ ಅನ್ನೋದು ಇದಕ್ಕೆಲ್ಲ ನೀವು ಪಿನ್ ಮಾಡಿಬಿಟ್ಟಿರ್ತೀರ. ಪಿನ್ ಮಾಡಿ ಬಿಟ್ಬಿಡಿ ಎಲ್ಲಿವರೆಗೂ, ತುಂಬ ಆಲ್ಮೋಸ್ಟ್ ನಿಮಗೆ ನೋಡಿ ಇಲ್ಲಿವರೆಗೂ ನೀವು ಪಿನ್ ಮಾಡಿರ್ತೀರ. ಇದು ಆಮೇಲೆ ನಾವು ತಕ್ಕೋಬೋದು. ಇಷ್ಟುದ್ದವರೆಗೂ ನೀವು ಪಿನ್ ಮಾಡ್ಕೊಳ್ತಾ ಬಂದಿರ್ತೀರ. ಆಮೇಲೆ ಏನು ಮಾಡಬೇಕು, ನಿಮಗೆ ನಾರ್ಮಲ್ ಆಗಿ ನೀವು ಉಟ್ಕೊಳ್ತೀರಲ್ವ ಸೀರೆ, ಹೇಗೆ ಉಟ್ಕೊಳ್ತೀರಾ ಅದನ್ನು ಉಟ್ಕೊಳ್ಳೋ ಥರ ಮಾಡಿ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು, ಪಿನ್ ಹಾಕೋಬೇಕು. ಮಾಡಿಕೊಂಡು ಅಲ್ಲಿ ಅಗೇನ್ ಯು ಹ್ಯಾವ್ ಟು ಡೂ ದ ಪ್ಲೀಟಿಂಗ್ ಆ್ಯಂಡ್ ಪಿನ್ ಇಟ್ ಆಫ್. ಅವಾಗ ನಿಮ್ಗೆ ಏನಾಗೋಗುತ್ತೆ ಗೊತ್ತಾ, ನೆಕ್ಸ್ಟ್ ಡೇ ಹೋಗಬೇಕಾದ್ರೆ ಈಸಿ ಹಿಂದಿನ ದಿನ ನೀವು ಇದನ್ನು ಮಾಡಿಟ್ಕೊಂಡ್ಬಿಟ್ರೆ, ಇಲ್ಲಾಂದರೆ ಸೀರೆ ಉಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತ ಅಂತಾರೆ ಎಲ್ಲರೂ. ಪ್ರೀ ಪ್ಲೀಟಿಂಗ್ ದಟ್ ಇಸ್ ದ ಬೆಸ್ಟ್ ಥಿಂಗ್. ಹಿಂದಿನ ದಿವಸ ನಾವು ಮಾಡಿಟ್ಕೊಂಡ್ಬಿಟ್ರೆ ಇಟ್ಸ್ ಅ ವೆರಿ ಈಸಿ. ವೆರಿ ಈಸಿ. ನಾರ್ಮಲ್ ಆಗಿ ಎಲ್ಲರೂ ಉಡೋ ಅಂತ ಕಾಮನ್ ಆಗಿ ಎಲ್ಲರೂ ಉಡೋ ಅಂತ ಸ್ಟೈಲ್ ಈಸಿಯಾಗಿ ಉಟ್ಕೋಬಹುದು. ಯಾರ ಹೆಲ್ಪ್ ಬೇಕಾಗಿಲ್ಲ. ಓಕೆ. ಸೊ ಈಗ ಬಾರ್ಡರ್ ಸೀರೆಗಳಿಗೆ
ಬಾರ್ಡರ್ ಸೀರೆ ಆಲ್ಮೋಸ್ಟ್ ರೇಷ್ಮೆ ಸೀರೆ ಅಂದ ತಕ್ಷಣನೇ ಬಾರ್ಡರ್ ಸೀರೆ ಬರುತ್ತೆ. ಹೌದು. ಆ ದಿನ ನೀಲಿ ಬಣ್ಣದಲ್ಲಿ ಬಾರ್ಡರ್ ಸೀರೆ ಉಟ್ಕೊಳ್ಳೋ ಅಂತವ್ರು ಹೇಗೆ ಮೇಕ್ ಓವರ್ ಮಾಡ್ಕೋಬೇಕಾಗತ್ತೆ? ನೀಲಿ ಬಣ್ಣ ಉಟ್ಕೊಂಡಿದ ತಕ್ಷಣ ನಾವು ನೋಡಿ, ಈಗ ಡಿಪೆಂಡ್ಸ್ ಆನ್ ನಾವು ಬೆಳಗ್ಗೆ ಫಂಕ್ಷನ್ಗೆ ಹೋಗ್ತಿದೀವ ಅಥವಾ ಈವ್ನಿಂಗ್ ಫಂಕ್ಷನ್ಗೆ ಹೋಗ್ತಿದೀವ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನಾವು ಬೆಳಗ್ಗೆ ಹೋಗಬೇಕಾದಾಗ ನಾವು ಬೇಕಾದರೆ ಮೇಕಪ್ಪನ್ನು ಆದಷ್ಟು ಸ್ವಲ್ಪ ಲೈಟಾಗಿ ಮಾಡ್ಕೊಂಡ್ರೆ ಚೆಂದ ಕಾಣೋದು. ಬೆಳಗಿನ ಇದಕ್ಕೆ ತುಂಬ ಡಾರ್ಕ್ ಆಗಿ ಮಾಡಬಾರ್ದು. ಆ ನೀಲಿ ಬಣ್ಣಕ್ಕೆ ನೀವು ತುಂಬ ಡಾರ್ಕ್ ಮಾಡಿಕೊಂಡ್ರೆ ಇಟ್ ವೋಂಟ್ ದಟ್ ವೋಂಟ್ ಗೋ ವಿತ್ ಇಟ್. ಎನಿವೇ ಅದು ಆಲ್ರೆಡಿ ಡಾರ್ಕ್ ಕಲರ್ ಇರುತ್ತೆ ನೀಲಿ ಬಣ್ಣ. ಸೊ ಅದಕ್ಕೆ ಸ್ವಲ್ಪ ಪಿಂಕಿಶ್ ಮೇಲೆ ನಾವು ಮೇಕಪ್ ಮಾಡ್ಕೊಂಡಾಗ ದಟ್ ಲುಕ್ಸ್ ವೆರಿ ನೀಟ್ ಆ್ಯಂಡ್ ಎಲಿಗೆಂಟ್ ಅಂತ ಅನಿಸುತ್ತೆ ನನಗೆ. ಆ ಥರ ಮೇಕಪ್ ಮಾಡ್ಕೋಬೇಕು. ಹಾಗೆ ಹೇರ್ ಸ್ಟೈಲು ಅಷ್ಟೇ ನೋಡಿ, ಇವತ್ತು ಇವ್ರು ಮಾಡಿರೋಂಥ ಹೇರ್ ಸ್ಟೈಲ್ ನೋಡಿ, ಸಿಂಪಲ್ಲಾಗಿ ಹೇರ್ ಬಿಟ್ಬಿಟ್ಟಿದ್ದಾರೆ ಅಷ್ಟೇ, ಜಾಸ್ತಿ ಏನೂ ಅದಕ್ಕೆ ಇದು ಮಾಡಿಲ್ಲ ಅವರು. ಸೊ ಇವ್ರು ಹೈಲೈಟ್ ಮಾಡ್ಕೊಂಡಿರೋದು ಏನು ಅಂದರೆ ಸಾರಿ ಮತ್ತು ಜ್ಯುವೆಲ್ರಿ, ಇದು ಮೇನು. ಹೇರ್ ಸ್ಟೈಲ್ನ ಸ್ವಲ್ಪ ಸಿಂಪಲ್ ಆಗಿ ಸುಮ್ಮನೆ ರೋಲ್ ಮಾಡಿ ಪಿನ್ನ ಹಾಕೊಂಡಿದ್ದಾರೆ. ಹೇರ್ ಸ್ಟೈಲ್ ಮಾಡ್ಕೊಳಕ್ ಟೈಮ್ ಇಲ್ಲ ಅನ್ನೋರು ಜುವೆಲ್ಸ್ ಇಂದ ಅವರು ಲುಕ್ ನ ಗ್ರ್ಯಾಂಡ್ ಮಾಡ್ಕೋಬಹುದು. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಶಿ ಹಸ್ ಡನ್ ನೌ. ಸೊ ಅದಕ್ಕೊಂದು ಡಾಬು, ರೇಷ್ಮೆ ಸೀರೆ ಆದ್ರೆ ಡಾಬ್ ಇದ್ರೆ ಚಂದ. ಹೌದು ಅಲ್ವಾ? ಸೊ ಬೆಳಗಿನ ಹೊತ್ತಲ್ಲಿ ನಾನು ಹೇಳೋದು, ಈ ತರ ಡಾರ್ಕ್ ಕಲರ್ಸ್ ಇಟ್ಟಾಗ ಲೈಟ್ ಮೇಕಪ್ ವಿಲ್ ಗೋ. ಅದು ಲೈಟ್ ಮೇಕಪ್ ಮಾಡ್ಕೊಂಡಾಗ ಭಾಳ ಚೆನ್ನಾಗಿ ಕಾಣಿಸುತ್ತೆ. ರಾತ್ರಿ ಈವ್ನಿಂಗ್ ಫಂಕ್ಷನ್ ಆದರೆ ಇದೇ ಥರ ಡಾರ್ಕ್ ಇಟ್ಟಾಗ ಡಾರ್ಕ್ ಮೇಕಪ್ ವಿಲ್ ಗೋ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕ್ ಮೇಕಪ್ಪಲ್ಲಿ ಮಾಡ್ಕೊಂಡಾಗ. ಲೈಕ್ ಆಲ್ ಡಾರ್ಕ್ ಲಿಪ್ಸ್ಟಿಕ್ ಇರ್ಬೋದು, ಅಥವಾ ಮೇಕಪ್ ಇನ್ನೂ ಗ್ರ್ಯಾಂಡಾಗಿ ಐ ಶೇಡ್ಸು ಅದೆಲ್ಲನೂ ತುಂಬ ಡಾರ್ಕಾಗಿ ಹಾಕೊಂಡಾಗ ಈವ್ನಿಂಗ್ ಫಂಕ್ಷನ್ಸ್ಗೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇಂತಹ ಫೆಸ್ಟಿವ್ ಸೀಸನ್ ಫ್ಯಾಷನ್ ಟಿಪ್ಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.